ಇದೇನೆ 54 ಅಷ್ಟಶಕ್ತಿ ಕರುಂಗಾಲಿ ಮಾಲೆ. ಎಷ್ಟು ಗಟ್ಟಿಯಾಗಿ ಪಂಚಲೋಹದಿಂದ ಸುತ್ತಿದ್ದಾರೆ ನೋಡಿದ್ರಾ? ಚೆನ್ನಾಗಿದೆ ಅಲ್ವಾ? ಇದರಲ್ಲಿರುವ ಒಂದೊಂದು ಮಣಿನೂ ಅಕ್ಷರಶಃ ಶುದ್ಧವಾಗಿ 8 mm ಇದೆ. ಟೊಳ್ಳು ಪೊಳ್ಳು ಒಂದು ಮಣಿನೂ ಇರೋದಿಲ್ಲ. ಅಷ್ಟು ಮಾತ್ರನಾ, ಇದರ ಜೊತೆಗೆ ಡಾಲರ್. ಇಲ್ನೋಡಿ, ಅರ್ಧನಾರೀಶ್ವರ. ಇದರ ಹಿಂದೆ ಇರೋದನ್ನ ನೋಡಿ. ನಿಮಗೆ ಅದೃಷ್ಟ ಕೊಡುವಂತಹ 54 ಅಂತಹ ಲಕ್ಕಿ ನಂಬರ್. ಇದರ ಮೇಲೆ ಏನಿದೆ ಅಂತ ಗೊತ್ತಾ? ಅಮ್ಮನವರ ಆಶೀರ್ವಾದ ಸಿಗೋದಕ್ಕೋಸ್ಕರ ಒಂದೇ ಒಂದು ಚಂದನದ ಮಣಿ. ಇದು ಸೇರಿದ್ರೇನೆ ಕರುಂಗಾಲಿ ಮಾಲೆ ಪೂರ್ಣವಾಗುತ್ತೆ. ಹೀಗಿದ್ರೇನೆ ಕರುಂಗಾಲಿ ಮಾಲೆಯ ಫಲ ನಿಮಗೆ ಸಿಗುತ್ತೆ. ಬರೀ ಕರುಂಗಾಲಿ ಮಾಲೆನ ಹಾಕೊಳ್ಳೇಬಾರದು. ಅರಿಶಿಣದ ಲೋಹದಿಂದ ಸುತ್ತಿರಬೇಕು. ಜೊತೆಗೆ ಒಂದು ಚಂದನದ ಮಣಿ ಇರಬೇಕು. ಯಾಕಂದ್ರೆ ಅಮ್ಮನವರ ಆಶೀರ್ವಾದ ಸಿಗುತ್ತೆ. ಇದನ್ನ ದಯವಿಟ್ಟು ಮರಿಬೇಡಿ. ಅದಕ್ಕೋಸ್ಕರನೇ ಇದು ನಿಜವಾದ ಕರುಂಗಾಲಿ ಮಾಲೆ, ಶಕ್ತಿಯುತವಾದ ಕರುಂಗಾಲಿ ಮಾಲೆ ನಿಮ್ಮ ಮನೆಗೆ ಬಂದು ಸೇರ್ಬೇಕು ಅನ್ನೋದನ್ನ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಈ ಮಾಲೆ ಜೊತೆಗೆ ಸೇರಿ ಇನ್ನೊಂದು ಮುಖ್ಯವಾದ ವಸ್ತುನ ನಿಮಗೆ ಕೊಡ್ತಾ ಇದೀವಿ. ಇದು ಏನು ಅಂತ ಗೊತ್ತಾ? ಶ್ರೀಚಕ್ರ ಇರೋಂತಹ ಶಕ್ತಿಪೀಠ. ಈ ಶಕ್ತಿಪೀಠ ಏನ್ ಮಾಡುತ್ತೆ ಅಂತ ಗೊತ್ತಾ? ನಿಮ್ಮ ಮನೆಗೆ ಧನಾಗಮನವನ್ನ ತರುತ್ತೆ. ಸಂಪಾದನೆ ಹೆಚ್ಚಾಗುತ್ತೆ. ನಿಮ್ಮ ಸಂಪಾದನೆ ಹೆಚ್ಚಾದಾಗ ನಿಮ್ಮ ಸಾಲಗಳು ತೀರುತ್ತೆ, ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ. ಅದಕ್ಕೋಸ್ಕರನೇ ಈ ಶಕ್ತಿಪೀಠ. ಇದನ್ನ ನಿಮ್ಮ ಮನೆಯಲ್ಲಿ ದುಡ್ಡಿಡುವಂತ ಜಾಗದಲ್ಲಿ ಇಡಿ. ಇಲ್ಲ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಹಣವನ್ನ ಶೇಖರಿಸಿಡುವಂತ ಜಾಗದಲ್ಲಿ ಇಡಿ. ನಿಮಗೆ ಹಣ ಹೆಚ್ಚಾಗಿ ಬರೋದಕ್ಕೆ, ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ, ನಿಮ್ಮ ಜೀವನ ಸುಖವಾಗಿರೋದಕ್ಕೆ ಈ ಶ್ರೀ ಶಕ್ತಿಪೀಠನ ನಂಬಿಕೆಯಿಂದ ತಗೊಂಡು ನಿಮ್ಮ ಮನೆಯಲ್ಲಿ ಇಡಿ. ಈ ಕರುಂಗಾಲಿ ಮಾಲೆ ಜೊತೆಗೆ ಇದನ್ನು ಸೇರಿಸಿ ನಿಮಗೆ ಕೊಡ್ತಾ ಇದ್ದೀವಿ. ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಆ ದೇವರನ್ನ ನಂಬಿ, ತಾಯಿಯನ್ನ ನಂಬಿ, ಈಶ್ವರನನ್ನ ನಂಬಿ, ನಂಬಿಕೆಯಿಂದ ಇವತ್ತೇ ಇದನ್ನ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳೂ ನಿವಾರಣೆ ಆಗುತ್ತೆ. ಸುಖವಾಗಿರ್ತೀವಿ.